In this class, we are going to discuss about non-performing assets. So, non-performing asset is an asset, including a leased asset, becomes non-performing when it ceases to generate income for the bank. When any asset doesn't generate any income for the bank, it becomes a non-performing asset. ಅಂದರೆ ಏನು ಪರ್ಫಾರ್ಮೆನ್ಸ್ ಇಲ್ಲ ಅಂತ ಹೇಳಿ. ಸೊ ಪರ್ಫಾರ್ಮೆನ್ಸ್ ಯಾವಾಗಿರುತ್ತೆ ಅಂದರೆ ವೆನ್ ಇಟ್ ಜನರೇಟ್ಸ್ ದ ಇನ್ಕಮ್, ಪ್ರಾಫಿಟ್ ಆರ್ ರೆವೆನ್ಯೂ ಟು ದ ಬ್ಯಾಂಕ್. If it won't generate any income, then it becomes a non-performing. Like how we say sick industry, when a industry is continuously facing losses. So a non-performing asset was defined as a credit facility in respect of which the interest or installment of principal has remained past due for a specified period of time. ಸೊ ಎ ಕ್ರೆಡಿಟ್ ಇರುತ್ತೆ ಇದರಲ್ಲಿ. ಸೊ ಕ್ರೆಡಿಟ್ ಮತ್ತು ಇನ್ಸ್ಟಾಲ್ಮೆಂಟ್ ಪ್ರಿನ್ಸಿಪಲ್ ಅಮೌಂಟ್ ಜೊತೆ ಏನಿರುತ್ತೆ ಅದು ಪೇ ಮಾಡ್ದಿರ ಇರುವಂತಹದ್ದು, ಬಾಕಿ ಇರುವಂತಹದ್ದು. ಸೊ ಪಾಸ್ಟ್ ಡ್ಯೂ ಅಂತ ಹೇಳ್ತಾರೆ. ಆ ಒಂದು ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ ಎಂಡಿಂಗ್ ಮಾರ್ಚ್ 31 ಯಾವ ಥರ ಮುಂಚೆ ಮಾಡಿದರು ಅಂತ ನೋಡಿ. 1993 4 ಕ್ವಾರ್ಟರ್ಸಲ್ಲಿ ಇತ್ತದು. ಕ್ವಾರ್ಟರ್ ಈಸ್ ನಥಿಂಗ್ ಬಟ್ 3 months. ಮತ್ತು 1994 3 ಕ್ವಾರ್ಟರ್ಸ್ ಆಯ್ತದು. ಮತ್ತು 1995 ಆನ್ವರ್ಡ್ಸ್ 2 ಕ್ವಾರ್ಟರ್ಸ್ ಆಯಿತು, ಅಂದರೆ 6 months ಆಯಿತು ಅದು. ಬಟ್ ಮತ್ತೆ ಈಗ ಚೇಂಜ್ ಆಗಿಬಿಟ್ಟದು. ಎಷ್ಟಾಗಿದೆ ಅಂದರೆ 90 days ಇದೆ ಈಗ ಸದ್ಯಕ್ಕೆ. ಸೊ ಎನಿ ಅಸೆಟ್ ವಿಚ್ ಈಸ್ ನಾಟ್ ಪರ್ಫಾರ್ಮಿಂಗ್ 90 days, ದೆನ್ ಇಟ್ ಬಿಕಮ್ಸ್ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಸೊ ಆ್ಯಸ್ ಪರ್ 2004 March 31, a non-performing asset shall be a loan or an advance where ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ ನೋಡಿ. ಫಸ್ಟ್ ಈಸ್ ಇಂಟ್ರೆಸ್ಟ್ ಆರ್ ಇನ್ಸ್ಟಾಲ್ಮೆಂಟ್ ಆಫ್ ಪ್ರಿನ್ಸಿಪಾಲ್ ರಿಮೇನ್ ಓವರ್ ಡ್ಯೂ ಫಾರ್ ಎ ಪೀರಿಯಡ್ ಮೋರ್ ದ್ಯಾನ್ 90 days ಇನ್ ರೆಸ್ಪೆಕ್ಟ್ ಆಫ್ ಎ ಟರ್ಮ್ ಲೋನ್. ಸೊ ಎ ಟರ್ಮ್ ಲೋನ್ ಇನ್ಸ್ಟಾಲ್ಮೆಂಟ್ ಮತ್ತು ಪ್ರಿನ್ಸಿಪಲ್ ಅಮೌಂಟ್ ಅದರದ್ದು ಇಂಟ್ರೆಸ್ಟ್ 90 daysಗಿಂತ ಜಾಸ್ತಿ ದಿವಸ ಡ್ಯೂ ಇರುತ್ತೆ ಅಂತ ಹೇಳ್ತಾರೆ ಇವರು. ನೆಕ್ಸ್ಟ್ ಇನ್ನೊಂದು ಕ್ರೈಟೀರಿಯಾ, ದ ಅಕೌಂಟ್ ರಿಮೇನ್ಸ್ ಔಟ್ ಆಫ್ ಆರ್ಡರ್ ಫಾರ್ ಎ ಪೀರಿಯಡ್ ಆಫ್ ಮೋರ್ ದ್ಯಾನ್ 90 days ಇನ್ ರೆಸ್ಪೆಕ್ಟ್ ಆಫ್ ಅನ್ ಓವರ್ ಡ್ರಾಫ್ಟ್ ಆರ್ ಕ್ಯಾಶ್ ಕ್ರೆಡಿಟ್. ಸೊ ಓವರ್ ಡ್ರಾಫ್ಟ್ ಫೆಸಿಲಿಟಿ ಮತ್ತು ಕ್ಯಾಶ್ ಕ್ರೆಡಿಟ್ ಏನು ತಗೊಳ್ಳಿರ್ತೀವಿ ಅದರಲ್ಲಿ ಔಟ್ ಆಫ್ ಆರ್ಡರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕ್ರೆಡಿಟ್ ಕಾರ್ಡ್ ಅದೆಲ್ಲ ಕೊಡ್ತಾರಂತ ನೋಡಿ, ಮತ್ತು ಬ್ಯಾಂಕಲ್ಲಿ ಎಲ್ಲ ಅಮೌಂಟ್ ವಿತ್ಡ್ರಾ ಮಾಡ್ಕೊಂಬಿಡ್ತೀರಾ ನೀವು. ಅದು ಮತ್ತೆ 90 days ಒಳಗಡೆ ಮತ್ತೆ ಅದು ಫುಲ್ ಇದು ರೀಫಿಲ್ ಆಗೋದಿಲ್ಲ. ಯಾವಾಗ ಅದು ರೀಫಿಲ್ ಆಗೋದಿಲ್ಲ ಅದನ್ನು ನಾವು ಮತ್ತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಅಂದರೆ ಮೈನಸ್ ಹೋಗಿರುತ್ತೆ ವ್ಯಾಲ್ಯೂ, ಮೈನಸ್ ಹೋಗಿರುತ್ತೆ ಅಮೌಂಟ್ ವಿತ್ ಇಂಟ್ರೆಸ್ಟ್ ಮೈನಸ್ ಆಗ್ತಾ ಹೋಗುತ್ತೆ ಅದು. ನೆಕ್ಸ್ಟು the bill remains overdue for a period of more than 90 days in the case of bills purchased and discounted. So bills purchases ಏನಿರುತ್ತೆ BR ಅಕೌಂಟ್, ಸೊ ಅದರಲ್ಲಿ 90 daysಗಿಂತ ಜಾಸ್ತಿ ಅದು ಡ್ಯೂ ಇರುತ್ತೆ ಅಂತ ಹೇಳ್ತಾರೆ, ಬಾಕಿ ಇರುವಂತಹದ್ದು. ನೆಕ್ಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಆಫ್ ಪ್ರಿನ್ಸಿಪಲ್ ರಿಮೇನ್ಸ್ ಓವರ್ ಡ್ಯೂ for 2 harvest seasons but for a period not exceeding 2.5 years in the case of an advance granted for agricultural purposes. So 2 harvest seasons, crops harvesting ಮಾಡ್ತೀವಲ್ವಾ, ಸೊ ಆ 2 harvest seasons especially in times in the case of agricultural sector. ಸೊ ಆ 2.5 years ಅಲ್ಲಿ 2 seasonsಲ್ಲಿ ಅವರು ಅದು ಏನಾದರೂ ಪೇಮೆಂಟ್ ಮಾಡಲಿಲ್ಲ ಅಂದರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅವ್ರ ಪ್ರಿನ್ಸಿಪಲ್ ಅಮೌಂಟ್ ಅವ್ರ ಇಂಟ್ರೆಸ್ಟ್, ದೆನ್ ಇಟ್ ಬಿಕಮ್ಸ್ ಎ ನಾನ್ ಪರ್ಫಾರ್ಮಿಂಗ್. ನೆಕ್ಸ್ಟ್ ಎನಿ ಅಮೌಂಟ್ ಟು ಬಿ ರಿಸೀವ್ಡ್ ರಿಮೇನ್ಸ್ ಓವರ್ ಡ್ಯೂ ಫಾರ್ ಎ ಪೀರಿಯಡ್ ಆಫ್ ಮೋರ್ ದ್ಯಾನ್ 90 days ಇನ್ ರೆಸ್ಪೆಕ್ಟ್ ಆಫ್ ಅದರ್ ಅಕೌಂಟ್ಸ್. ಸೊ in any kind of accounts
ಇಫ್ ಇಟ್ ಈಸ್ ಅಮೌಂಟ್ ಈಸ್ ಡ್ಯೂ, ಅಮೌಂಟ್ ಬರಬೇಕಿತ್ತು 90 ಡೇಸ್ ಆದಮೇಲೇನೂ ಬಂದಿಲ್ಲ ಅಂದರೆ ಅದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗುತ್ತೆ. ಅದಕ್ಕೆ ಈಗ ಏನು ತುಂಬ ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಕಂಡೀಷನ್ಸ್ ಬರ್ತಾ ಇದೆ. ಅಕಸ್ಮಾತ್ ಅಕೌಂಟಲ್ಲಿ ನೀವು ಇದು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅದು ಫ್ರೋಝನ್ ಆಗುತ್ತೆ ಅಕೌಂಟು, ಅಥವಾ ಲಾಕ್ ಮಾಡಿಬಿಡ್ತಾರೆ. ಅದಕ್ಕೇನು ಮಾಡಬೇಕಂದ್ರೆ ನಾವು ಮತ್ತೆ ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ಟು ನೋ ಯುವರ್ ಕಸ್ಟಮರ್ ಅಂತ ಒಂದು ಫಾರ್ಮ್ ಬರುತ್ತೆ, KYC ಫಾರ್ಮ್ ಬರುತ್ತೆ, ಅದನ್ನು ಫಿಲ್ ಮಾಡಿ ಆಧಾರ್ ಲಿಂಕ್ ಮಾಡಿ ಥಂಬ್ ಕೊಟ್ಟರೆ ಮತ್ತು ಅದಕ್ಕೆ ಫೈನ್ ಹಾಕ್ತಾರೆ. ಐ ಥಿಂಕ್ ನೌ ದೇ ಆರ್ ಚಾರ್ಜಿಂಗ್ 177 rupees ಫಾರ್ SB ಅಕೌಂಟ್ ಹೋಲ್ಡರ್ಸ್. ಸೊ ಆಫ್ಟರ್ ಪೇಯಿಂಗ್ ದಟ್ ಪೆನಾಲ್ಟಿ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ಯುವರ್ ಅಕೌಂಟ್. ಸೊ ಆ್ಯಸ್ ಯೂಶುವಲ್ ಮತ್ತೆ ಅದು ಅಕೌಂಟ್ ಡಿಆಕ್ಟಿವೇಟ್ ಆಗಿರೋದು ಆ್ಯಕ್ಟಿವೇಟ್ ಆಗುತ್ತೆ. ಅದಾದಮೇಲೆ ಮತ್ತೆ ಇನ್ನೇನು ಅದಕ್ಕಿಂತ ಮುಂಚೆ ಏನೇನು ಫೈನ್ ಹಾಕಿರುತ್ತೆ ಅದು ಮೈನಸ್ ಹೋಗಿರುತ್ತೆ ಬ್ಯಾಲೆನ್ಸ್, ಅದು ಮತ್ತೆ ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ ಅಲಾಂಗ್ ವಿತ್ ದಿಸ್ 177 ಆರ್ ಮೋರ್ ಪೆನಾಲ್ಟಿ ಫೈನ್. See the asset classification. So asset can be classified into performing and non-performing asset. So performing asset is always a standard asset. ಸೊ ಯಾವಾಗಲೂ ಪರ್ಫಾರ್ಮಿಂಗ್ ಅಸೆಟ್ ಒಂದು ಸ್ಟ್ಯಾಂಡರ್ಡ್ ಅಸೆಟ್ ಆಗಿರುತ್ತೆ. ನಾನ್ ಪರ್ಫಾರ್ಮಿಂಗಲ್ಲಿ 3 ಟೈಪ್ಸ್ ಇದೆ. ಒಂದು ಸಬ್ ಸ್ಟ್ಯಾಂಡರ್ಡ್ ಅಸೆಟ್, ಒಂದು ಡೌಟ್ಫುಲ್ ಅಸೆಟ್, ಒಂದು ಲಾಸ್ ಅಸೆಟ್. ಸೊ ನೀವು ಡೆಟಾರ್ಸಲ್ಲಿ ಇದು ಮಾಡ್ತೀರಾ ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ ರಿಡ್ಯೂಸ್ ಮಾಡ್ತೀರಾ ನೋಡಿ, ಬ್ಯಾಡ್ ಡೆಟ್ಸ್ ಲೆಸ್ ಫಾರ್ ಎಕ್ಸಾಂಪಲ್ ಡೆಟಾರ್ಸ್ ಲೆಸ್ ಬ್ಯಾಡ್ ಡೆಟ್ಸ್ ಲೆಸ್ RBD, ದಟ್ ಈಸ್ ರಿಸರ್ವ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್. ಸೊ ವಿ ಹ್ಯಾವ್ 2 kinds ಆಫ್ ಬ್ಯಾಡ್ ಡೆಟ್ಸ್, ಒಂದು ಬ್ಯಾಡ್ ಡೆಟ್, ಒಂದು ಡೌಟ್ಫುಲ್ ಡೆಟ್. ಐ ಥಿಂಕ್ ಯು ನೋ ದ ಡಿಫರೆನ್ಸಸ್ ಬಿಟ್ವೀನ್ ಬ್ಯಾಡ್ ಡೆಟ್ ಆ್ಯಂಡ್ ಡೌಟ್ಫುಲ್ ಡೆಟ್. ಸೊ ಬ್ಯಾಡ್ ಡೆಟ್ ಅಂದರೆ ಆ ಒಂದು ಸಾಲ ಅದು ರಿಕವರ್ ಆಗೋದೇ ಇಲ್ಲ. ಡೌಟ್ಫುಲ್ ಡೆಟ್ ಅಂದರೆ ರಿಕವರ್ ಆಗಬಹುದು ಅಥವಾ ಆಗದಿರಾನು ಇರಬಹುದು, ಬೋತ್ ಪ್ರಾಬಬಿಲಿಟೀಸ್ ಇರುತ್ತೆ. ಸೊ ಈಗ ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಅಂದರೆ ಏನು, ಡೌಟ್ಫುಲ್ ಅಸೆಟ್ ಅಂದರೆ ಏನು, ಮತ್ತು ಲಾಸ್ ಅಸೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಈಸ್ ಸಬ್ ಸ್ಟ್ಯಾಂಡರ್ಡ್ ಅಸೆಟ್. ಸೊ ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಈಸ್ ಒನ್ ವಿಚ್ ಹ್ಯಾಸ್ ರಿಮೈನ್ಡ್ NPA ಫಾರ್ ಎ ಪೀರಿಯಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 18 months. ಸಬ್ ಸ್ಟ್ಯಾಂಡರ್ಡ್ ಅಸೆಟಲ್ಲಿ ಏನಾಗುತ್ತೆ ಅಂದರೆ NPA ಇದು ಪೀರಿಯಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 18 months ಇದ್ದರೆ ಅದು ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಆಗುತ್ತೆ. ಇಲ್ಲಿ ಮತ್ತು ಡೌಟ್ಫುಲ್ ಅಸೆಟ್. ಡೌಟ್ಫುಲ್ ಅಸೆಟ್ ಈಸ್ ಒನ್ ವಿಚ್ ಹ್ಯಾಸ್ ರಿಮೈನ್ಡ್ NPA ಫಾರ್ ಪೀರಿಯಡ್ ಎಕ್ಸೀಡಿಂಗ್ 18 months. ಸೊ ಇಲ್ಲಿ 18 months ಅಂತ ನೀವು ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡ್ರೆ, ಲೆಸ್ ದ್ಯಾನ್ 18 months ಇದ್ದರೆ ಅದು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 18 months ಇದ್ದರೆ ಅದು ಸಬ್ ಸ್ಟ್ಯಾಂಡರ್ಡ್ ಅಸೆಟ್. ಮೋರ್ ದ್ಯಾನ್ 18 months ಏನಾದರೂ ಅದು ಕ್ರಾಸ್ ಆಗಿಬಿಟ್ರೆ, NPA ಪೀರಿಯಡ್ ಕ್ರಾಸ್ ಆಗಿಬಿಟ್ರೆ ಅದು ಡೌಟ್ಫುಲ್ ಅಸೆಟ್ ಆಗುತ್ತೆ. ಮತ್ತು ಲಾಸ್ ಅಸೆಟ್ ಈಸ್ ಒನ್ ವೇರ್ ಲಾಸ್ ಹ್ಯಾಸ್ ಬೀನ್ ಐಡೆಂಟಿಫೈಡ್ ಬೈ ದ ಬ್ಯಾಂಕ್ ಆರ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಆಡಿಟರ್ಸ್ ಆರ್ ದ RBI ಇನ್ಸ್ಪೆಕ್ಷನ್, ಬಟ್ ದ ಅಮೌಂಟ್ ಹ್ಯಾಸ್ ನಾಟ್ ಬೀನ್ ರಿಟರ್ನ್ ಆಫ್ wholly. In other words, it is an asset considered uncollectible and of such title value that is continuance as a bankable asset is not warranted, although there may be some salvage or recovery value. So loss asset andre idu bad asset which cannot be recovered at all. That's why they will give provision for bad debts and provision for bad debts. ಸೊ ಎವ್ರಿ ಇಯರ್ ಏನು ಮಾಡ್ತಾರೆ ಅವರು, ಬ್ಯಾಡ್ ಡೇಟ್ಸ್ಗೆ ಒಂದು ಅಷ್ಟು ಅಂತ ಪ್ರಾವಿಷನ್ಸ್ ಕೊಡ್ತಾರೆ. ಅಷ್ಟು ಅಂದರೆ ಕಂಪ್ಲೀಟ್ ಅವರು ಆ ಪ್ರಾವಿಷನ್ ತೊಗೊಳಕ್ಕಾಗಲ್ಲ, ಸ್ವಲ್ಪ ಅವರು ಏನು ಮಾಡ್ತಾರೆ, ಅಷ್ಟು ಪರ್ಸೆಂಟ್ ಕೊಡ್ತಾರೆ. ಅದು ಆ ಒಂದು ಪರ್ಸೆಂಟೇಜ್ ಬೇಸ್ ಮೇಲೆ ಬ್ಯಾಡ್ ಡೇಟ್ಸ್ ಅದರಲ್ಲಿ ಡೆಟಾರ್ಸಲ್ಲಿ ರಿಕವರ್ ಮಾಡ್ಕೊಂಡು ಹೋಗ್ತಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಸಬ್ಹೆಡಿಂಗ್ ಈಸ್ ರೀಸನ್ಸ್ ಫಾರ್ ಇನ್ಕ್ರೀಸ್ಡ್ NPAs. ಯಾಕೆ NPAs ಜಾಸ್ತಿ ಆಗ್ತಿದೆ ಈ ನಡುವೆ ಅಂತ ಅದಕ್ಕೆ ಹೇಳೋಕ್ಕೆ ಮೊದಲನೇದಾಗಿ ಏನಿದೆ ಅಂದರೆ ಎಕನಾಮಿಕ್ ಸ್ಲೋ ಡೌನ್. ಸೊ ಎಕಾನಮಿಯಲ್ಲಿ ಏನಾದರೂ ಸ್ಲೋ ಡೌನ್ಸ್ ಆದರೆ ಬಿಕಾಸ್ ಆಫ್ ದ ಬಿಸ್ನೆಸ್ ಸೈಕಲ್ಸ್
ಆವಾಗ ಎನ್ ಪಿ ಎಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಜನ ಲೋನ್ಸ್ ತಗೊಳ್ತಾರೆ, ಬಟ್ ಅದನ್ನು ರೀಪೇ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಕೋವಿಡ್ ಇರೋದ್ರಿಂದ ಯಾರಿಗೂ ಲೋನ್ ಪೇ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಆರ್ ಬಿ ಏನು ಮಾಡಿದೆ, ರೀಸೆಂಟಾಗಿ ಫ್ರೈಡೇ ಏನು ಒಂದು ಪ್ರೆಸ್ ಕಾನ್ಫರೆನ್ಸ್ ಆಯಿತು ಶಕ್ತಿಕಾಂತ್ ದಾಸ್ ಅವರಿಂದ. ಅದರಲ್ಲಿ ಹೇಳಿದ್ದಾರೆ ಅವರು, ಸೊ ಇದು ಇ ಎಮ್ ಐಸ್ ಮತ್ತು ಬೇರೆ ಏನೇನೆಲ್ಲ ಲೋನ್ಸ್ ಇದೆ, ಅದಕ್ಕೆ ಏನೋ ಒಂದು ಎಕ್ಸ್ಟ್ರಾ ಟೈಮ್ ಡ್ಯೂರೇಷನ್ ಕೊಡ್ತೀವಿ, ರೀಪೇ ಮಾಡಬಹುದು ಅಂತ ಹೇಳಿ. ಅದಕ್ಕೆ ಆಲ್ಮೋಸ್ಟ್ ಎಕನಾಮಿಕ್ ಸ್ಲೋಡೌನ್ಸಿಂದ ಎನ್ ಪಿ ಎಸ್ ಜಾಸ್ತಿ ಆಗುತ್ತೆ. ಸೊ ಅಂದರೆ ಬ್ಯಾಂಕ್ಸ್ ಅವ್ರಿಗೆ ಮತ್ತು ಎಲ್ಲ ಸೆಕ್ಟಾರ್ಸ್ ಆಫ್ ದಿ ಎಕಾನಮಿ ಗೆಟ್ ಅಫೆಕ್ಟೆಡ್. ಸೊ ಎಕನಾಮಿಕ್ ಗ್ರೋತ್ ಸ್ಲೋ ಡೌನ್ ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಗ್ರೋಯಿಂಗ್ ಅಪ್ ಶಾರ್ಪ್ಲಿ. Corporate have been finding it difficulty to repay loans and adding rise to NPS. Next one is a wait and watch approach. Banks allow deteriorating asset class to go from bad to worse in the hope of revival and often offers restructuring options to corporate. So wait and watch approach ಅಲ್ಲಿ ಏನಾಗುತ್ತೆ ಅಂದರೆ, ಎನಿ ಪಾಲಿಸಿ ವೆನ್ ದೇ ಆರ್ ಗೋಯಿಂಗ್ ಟು implement and in duration in conditions and in situations of deteriorating asset class, ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಡೌನ್ ಆಗ್ತಾ ಇದ್ದರೆ ಮತ್ತೆ ಸ್ವಲ್ಪ ನೋಡೋಣ, ಮತ್ತೆ ಏನಾದರೂ ಹೈ ಆಗುತ್ತೇನೋ ಅಂತ ನೋಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಜಿ ಡಿ ಪಿ ಆಫ್ ಇಂಡಿಯನ್ ಎಕಾನಮಿ ಸೊ ಡೌನ್ ಆಗ್ತಾ ಇದೆ, ಯಾಕಂದರೆ ಬಿಕಾಸ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್. ಬಟ್ ಅದಕ್ಕೆ ಏನು ಮಾಡ್ತಾರೆ ಅಂದರೆ ವೇಟ್ ಆ್ಯಂಡ್ ವಾಚ್ ಅಂತ ಇಟ್ಕೊತಾರೆ. ಯಾಕಂದರೆ ಸಡನ್ನಾಗಿ ಏನೋ ಒಂದು ಪಾಲಿಸಿ, ಸಡನ್ನಾಗಿ ಏನೋ ಒಂದು ಟೂಲ್ ನಾವು ಯೂಸ್ ಮಾಡೋಕ್ಕಾಗದೇ ಇದ್ದರೆ ಏನು ಮಾಡ್ತೀವಿ ಅಂದರೆ ವೇಟ್ ಆ್ಯಂಡ್ ವಾಚ್ ಅಪ್ರೋಚ್ನ ನೋಡ್ತೀವಿ. ಅದರಲ್ಲಿ ಏನಾಗುತ್ತೆ ಅಂದರೆ ಅದು ತುಂಬ ವರ್ಸ್ಟು ಆಗಬಹುದು ಅಥವಾ ಸ್ವಲ್ಪ ಸುಧಾರಣೆನೂ ಆಗಬಹುದು ಅದರಲ್ಲಿ. ಸೊ ಅದರಿಂದನೂ ಎನ್ ಪಿ ಎಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಪೋರ್ ಕ್ರೆಡಿಟ್ ಅಸೆಸ್ಮೆಂಟ್ ಪ್ರಾಸೆಸ್. ಸೊ ಪೋರ್ ಕ್ರೆಡಿಟ್ ಅಸೆಸ್ಮೆಂಟ್ ಪ್ರಾಸೆಸ್ಸಲ್ಲೂ ಏನಾಗುತ್ತೆ ಅಂದರೆ ಎನ್ ಪಿ ಎಸ್ ಜಾಸ್ತಿ ಆಗುತ್ತೆ. ಅಂದರೆ ಸರಿಯಾಗಿ ನೋಡ್ತೀರಾ ನಾವು ಕ್ರೆಡಿಟ್ಸ್ ಕೊಡ್ತಾ ಇದ್ದರೆ, ಸರಿಯಾಗಿ ಅಸೆಸ್ಮೆಂಟ್ ಮಾಡ್ತೀರಾ ಕೊಡ್ತಾ ಇದ್ದರೆ, ಆವಾಗ ಎನ್ ಪಿ ಎಸ್ ಜಾಸ್ತಿ ಆಗುತ್ತೆ. ಅಂದರೆ ಸಿಕ್ಕವ್ರಿಗೆಲ್ಲ ಸಾಲ ಕೊಡ್ತಾ ಇದ್ರೇನು ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಆಪರೇಷನಲ್ ಫ್ಯಾಕ್ಟರ್ಸ್. ಸೊ ಆರ್ಡಿನರಿ ಪೀಪಲ್ ಆಫನ್ ಕಂಪ್ಲೈನ್ ಅಬೌಟ್ ಡಿಫಿಕಲ್ಟಿ ಇನ್ ಗೆಟಿಂಗ್ ಲೋನ್ಸ್, while some large borrowers just get loans on a platter. ಸೊ ಮಾಮೂಲಿ ಒಂದು ಕಾಮನ್ ಮ್ಯಾನ್ ಲೋನ್ ತಗೋಬೇಕಂದ್ರೆ ಒಂದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಮೆನಿ ಫಾರ್ಮಾಲಿಟೀಸ್ ಆರ್ ರಿಕ್ವೈರ್ಡ್. he need to submit many documents and he has to visit the bank for many days. It is very difficult. Even after visiting so many days, common man will not get the loans. But some peoples who are very influenced, who are very powerful because of politicians and some other influence, they will just get loans very soon. Within just in minutes they will get sanctioned of crores together of amount, like Vijay Mallya, Mehul Choksi, Nirav Modi and all. And they will loot also. They will not even pay single paise to the banks. That's why country will affect, and they will again hike the fees and prices and charges commissions to the common man. This is also one of the big problem in the Indian economy. So apart from these factors, some other factors are also there, like project not completed in time. ಸೊ ಕೆಲವೊಂದು ಪ್ರಾಜೆಕ್ಟ್ಸ್ ಅದಕ್ಕೆ ಒಂದು ಟೈಮ್ ಡ್ಯೂರೇಷನ್ ಕೊಟ್ಟಿರ್ತೀವಿ, ಅದು ವಿತಿನ್ ದಟ್ ಟೈಮ್ ಡ್ಯೂರೇಷನ್ ಕಂಪ್ಲೀಟ್ ಆಗಲಿಲ್ಲ ಅಂದ್ರೂ ಎನ್ ಪಿ ಎಸ್ ಜಾಸ್ತಿ ಆಗುತ್ತೆ. ಮತ್ತು ಫೇಲ್ಯೂರ್ ಆಫ್ ಬಿಸ್ನೆಸ್. ಸೊ ಬಿಸ್ನೆಸ್ಸಲ್ಲಿ ಏನಾದರೂ ಡೌನ್ಫಾಲ್ ಆದರೆ, ಫೇಲ್ಯೂರ್ಸ್ ಆದರೆ, ಪ್ರಾಡಕ್ಟ್ ಫೇಲ್ ಆದರೆ, ಆವಾಗ ಆಟೋಮೆಟಿಕ್ಕು ಎನ್ ಪಿ ಎಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅವರು ಆವಾಗ ಡೆಟ್ಸ್ ಪೇ ಮಾಡೋಕ್ಕಾಗೋದಿಲ್ಲ. ಮತ್ತು ವಿಲ್ಫುಲ್ ಡಿಫಾಲ್ಟರ್ಸ್. ಸೊ ವಿಲ್ಫುಲ್ ಡಿಫಾಲ್ಟರ್ಸಲ್ಲಿ ಏನಾಗುತ್ತೆ ಅಂದರೆ, ಡಿಫಾಲ್ಟಾಗಿ ಯಾರಾದರೂ ವಿಲ್ಸ್ ವಾಪಸ್ ತಗೊಳ್ತಾ ಇದ್ದರೆ ಆವಾಗಲೂ ಅಷ್ಟೇ ಇದಾಗುತ್ತೆ. ಮತ್ತು ನ್ಯಾಚುರಲ್ ಕ್ಯಾಲಾಮಿಟೀಸ್. ವಿಲ್ ಅಂದರೆ ಇಲ್ಲಿ ಆಸ್ತಿ ನೆಕ್ಸ್ಟ್ ನಾವು ಯಾರಿಗೆ ಬರಿತೀವಿ ಅಂತ ಹೇಳ್ತೀವಿ ನೋಡಿ, ಅದರಲ್ಲಿ
ಮತ್ತು ನ್ಯಾಚುರಲ್ ಕೆಲಾಮಿಟೀಸಿಂದನೂ ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ರೀಸೆಂಟಾಗಿ ಒಡಿಶಾ ಮತ್ತು ಬೆಂಗಾಲಲ್ಲಿ ಇದು ಫ್ಲಡ್ ಬಂದಿದೆ. ಸೊ ಅದರಿಂದ NPS ಜಾಸ್ತಿ ಆಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಸಲ್ಲಿ. ಮತ್ತು ಡೈವರ್ಷನ್ ಆಫ್ ಫಂಡ್ಸ್. ಸೊ ಫಂಡ್ಸ್ ಡೈವರ್ಷನ್ ಆದರೆ ಒಂದು ಬ್ರ್ಯಾಂಚಿಂದ ಇನ್ನೊಂದು ಬ್ರ್ಯಾಂಚ್ ಅಥವಾ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ, ಆವಾಗಲೂ ಸಹ NPS ಜಾಸ್ತಿ ಆಗುತ್ತೆ. NPS ಇಂದ ಏನು ಇಂಪ್ಯಾಕ್ಟು ಆಗುತ್ತೆ ಅಂತ, ಫಸ್ಟ್ ಆಫ್ ಆಲ್ ಇಟ್ ರೆಡ್ಯೂಸಸ್ ದ ಪ್ರಾಫಿಟಬಿಲಿಟಿ. ಸೊ ಏನು ಪ್ರಾಫಿಟಬಿಲಿಟಿ ಸಿಚುವೇಶನ್ ಇರುತ್ತೆ ಕಂಪನಿಯಲ್ಲಿ, ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಲಿಕ್ವಿಡಿಟಿ ಆ್ಯಂಡ್ ಆಪರ್ಚುನಿಟಿ ಕಾಸ್ಟ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಆಪರ್ಚುನಿಟಿ ಕಾಸ್ಟ್ ಸಿಗೋದಿಲ್ಲ ಇಲ್ಲಿ, ಮತ್ತು ಲಿಕ್ವಿಡಿಟಿ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ವೇಸ್ಟ್ ಆಫ್ ವ್ಯಾಲ್ಯೂಬಲ್ ಮ್ಯಾನೇಜ್ಮೆಂಟ್ ಟೈಮ್. ಸೊ ಮ್ಯಾನೇಜ್ಮೆಂಟ್ ಏನು ತುಂಬ ಡಿಸಿಷನ್ ಮೇಕಿಂಗ್ ಏನೇನು ಇದೆಲ್ಲ ಮಾಡಿರ್ತೀವಿ, ಅದು ವೇಸ್ಟ್ ಆಫ್ ಟೈಮ್ ಆಗುತ್ತೆ. ಯಾಕಂದರೆ ಡಿಟ್ಯೂರೇಷನ್ ಜಾಸ್ತಿ ಆಗ್ತಾ ಇದ್ದರೆ ಅನ್ಕಂಟ್ರೋಲೇಬಲ್ ಆಗೋಗುತ್ತೆ ಸಿಚುವೇಶನ್. ಮತ್ತು ಇಂಪ್ಯಾಕ್ಟ್ ಆನ್ ಶೇರ್ ಪ್ರೈಸಸ್. ಸೊ ಶೇರ್ ಪ್ರೈಸಸ್ ಮೇಲೆ ಇದರದ್ದು ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಕಂಪನೀಸ್ ಶೇರ್ ವ್ಯಾಲ್ಯೂ ಗೆಟ್ ರೆಡ್ಯೂಸಸ್ ಆ್ಯಂಡ್ ಇಟ್ ವಿಲ್ ಕ್ರಿಯೇಟ್ ಎ ಬ್ಯಾಡ್ ಇಮೇಜ್ ಆನ್ ದ ಇನ್ವೆಸ್ಟರ್ಸ್. ದೇ ವಿಲ್ ನಾಟ್ ಟೇಕ್ ಇಂಟ್ರೆಸ್ಟ್ ಇನ್ ಇನ್ವೆಸ್ಟಿಂಗ್ ಆ್ಯಂಡ್ ದೇ ಮೇ ವಿತ್ಡ್ರಾ ದೇರ್ ಶೇರ್ಸ್ ಆಲ್ಸೋ. ನೆಕ್ಸ್ಟು ಲಾಸ್ ಆಫ್ ಕ್ರೆಡಿಬಿಲಿಟಿ. ಅಂದರೆ ಅವರು ಬೇರೆಯವ್ರ ಹತ್ರ ಲೋನ್ ತಗೊಳ್ಳೋದಕ್ಕೆ ಅಷ್ಟು ಅರ್ಹತೆ ಇರೋದಿಲ್ಲ ಅವ್ರಿಗೆ, ಅವರು ಪ್ರೊವೈಡು ಮಾಡೋದಿಲ್ಲ ಬೇರೆಯವರು. ಮತ್ತು ಗ್ರಾಸ್ NPA ಮೋರ್ ದ್ಯಾನ್ 10% ಇನ್ ಕೇಸ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್. ಸೂಪರ್ವೈಸರಿ ಆ್ಯಕ್ಷನ್ ಫಾಲೋಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ವಿಲ್ ಬಿ ಇಂಪೋಸ್ಡ್ ಆನ್ ದೋಸ್ ಬ್ಯಾಂಕ್ಸ್. ಸೊ ಇದು ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಬೇಕು, ಹೌ ಟು ರೆಡ್ಯೂಸ್ ದೀಸ್ NPAs ಅಂತ ಒಂದು ಸಬ್ ಟಾಪಿಕ್ ಇದೆ. ಸೊ ಯಾವ ಥರ ರೆಡ್ಯೂಸ್ ಮಾಡಬೇಕು ಅಂತ ನೋಡಿ. ಸೊ ಬ್ಯಾಂಕ್ಸ್ ಶುಡ್ ಸ್ಟಾಪ್ ಓವರ್ ಗ್ರೀನಿಂಗ್ ಆರ್ ರಿಪೀಟೆಡ್ ರೀಸ್ಟ್ರಕ್ಚರಿಂಗ್ ಆಫ್ ಕಾರ್ಪೊರೇಟ್ ಡೆಟ್ ಟು ಚೆಕ್ ದ ಕಾನ್ಸ್ಟ್ಯಾಂಟ್ ಬರ್ಗಿಂಗ್ ಆಫ್ ದೇರ್ NPA. ಸೊ ಕಂಟಿನ್ಯೂಸ್ ಆಗಿ ಅವರು ರೀಸ್ಟ್ರಕ್ಚರಿಂಗ್ ಮಾಡೋಕ್ಕೆ ಹೋಗಬಾರ್ದು ಬ್ಯಾಂಕಿಂಗ್ ಅವರು. ಮತ್ತು ಮ್ಯಾನೇಜ್ಮೆಂಟ್ ಇಶ್ಯೂ ಆಫ್ ಎವರ್ಗ್ರೀನಿಂಗ್ ಆಫ್ ಲೋನ್ಸ್ could be avoided by not renewing loans, particularly of ಕಾರ್ಪೊರೇಟ್. ಸೊ ಕಾರ್ಪೊರೇಟ್ ಲೋನ್ಸ್ ಏನೇನಿರುತ್ತೆ ಅದಕ್ಕೆ ರಿನ್ಯೂ ಮಾಡೋಕ್ಕೆ ಹೋಗ್ತಾ ಇರಬಾರ್ದು. ಮತ್ತು ಎಕ್ಸ್ಟೆಂಡಿಂಗ್ ದೋಸ್ ಎಕ್ಸ್ಟ್ರಾ ಹೆಲ್ಪಿಂಗ್ ಹ್ಯಾಂಡ್ ಕ್ಯಾನ್ ಗೋ ಅಗೇನ್ಸ್ಟ್ ದ ಫೈನಾನ್ಷಿಯಲ್ ಹೆಲ್ತ್ ಆಫ್ ಬ್ಯಾಂಕ್ಸ್. ಸೊ ಎಕ್ಸ್ಟೆಂಡ್ ಮಾಡುವಂತಹದ್ದು ಜಾಸ್ತಿ, ಪೋಸ್ಟ್ಪೋನ್ ಮಾಡುವಂತಹದ್ದು ಡೇಟ್ಸ್, ಇದರಿಂದನೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆದಷ್ಟು ಅದು ಅವಾಯ್ಡ್ ಮಾಡಬೇಕು. ಮತ್ತು ಬ್ಯಾಂಕ್ಸ್ ನೀಡ್ ಟು ಬಿ ಮೋರ್ conservative in granting loans to sectors that have been traditionally found to be contributors of NPS. ಸೊ ಯಾವ ಸೆಕ್ಟಾರ್ಸ್ ಮತ್ತು ಯಾವ್ಯಾವ ಕ್ಷೇತ್ರಗಳಿಂದ ಅವ್ರಿಗೆ ಲೋನ್ಸ್ ರೀಪೇ ಬಂದಿಲ್ಲ, ಎಷ್ಟು ಲೋನ್ಸ್ ಸ್ಯಾಂಕ್ಷನ್ ಮಾಡಿದ್ವಿ ಅದು ವಾಪಸ್ ಬಂದಿಲ್ಲ ಅಂತ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಏನಿರುತ್ತೆ ಅದು ಅವರು ಆಧಾರಾಗಿ ಇಟ್ಕೊಂಡು ಲೋನ್ಸ್ ಗ್ರ್ಯಾಂಟ್ ಮಾಡಬೇಕು. ಸಿಕ್ಕವ್ರಿಗೆಲ್ಲ ಲೋನ್ ಕೊಡೋಕ್ಕೆ ಹೋಗಬಾರ್ದು. ಆಲ್ಮೋಸ್ಟ್ ಸ್ಟ್ರಿಕ್ಟ್ ಮಾಡಬೇಕು ಮತ್ತು ಮಾಡ್ತಾರೆ. ಬ್ಯಾಂಕ್ಸ್ ನೀಡ್ ಟು ಗೋ ಮಚ್ ಬಿಯಾಂಡ್ ದ ಟ್ರೆಡಿಷನಲ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಅನಲೈಸ್ ದ ಹಿಸ್ಟ್ರಿ ಆಫ್ ದ ಪ್ರಮೋಟರ್ಸ್. ಸೊ ಹಿಸ್ಟ್ರಿ ಚೆಕ್ ಮಾಡಬೇಕು ಇಲ್ಲಿ. NOC ತಗೊಳ್ಳೋದು ಅದರ ಜೊತೆ ಹಿಸ್ಟ್ರಿ ಚೆಕ್ ಮಾಡಬೇಕು. ಅಂದರೆ ಪಾಸ್ಟ್ ಇಯರ್ಸಲ್ಲಿ ಅವ್ರದ್ದು ಏನೇನು ಪರ್ಫಾರ್ಮೆನ್ಸ್ ಇದೆ ಕಂಪ್ನೀಸ್ ಅವ್ರದ್ದು ಮತ್ತು ಬ್ಯಾಂಕ್ ಲೋನ್ ತಗೊಳ್ತಿರೋರದು ಅದು ಸಹ ನೋಡಬೇಕಾಗುತ್ತೆ ಅವರು. ಮತ್ತು ಬ್ಯಾಂಕ್ಸ್ ನೀಡ್ ಟು evolve strategy through which defaulters are kept out of the system unless they are honor the previous payment. ಸೊ ಪ್ರೀವಿಯಸ್ ಪೇಮೆಂಟ್ ಮಾಡೋವರೆಗೂ ಅವ್ರಿಗೆ ನೆಕ್ಸ್ಟ್ ಫರ್ದರ್ ಲೋನ್ಸ್ ಕೊಡಬಾರ್ದು. ಯಾಕಂದರೆ ಹಿಂದೆ ಕೊಟ್ಟಿರೋ ಲೋನ್ಸೇ ಕೊಡಲಿಲ್ಲ ಅಂದರೆ ಅವರು ಇನ್ನು ಮುಂದೆ ವಾಪಸ್ ಮಾಡ್ತಾರೆ ಅಂತ ಏನು ಗ್ಯಾರಂಟಿ? ಅದಕ್ಕೆ ಫಸ್ಟು ಕೊಟ್ಟಿರೋ ಲೋನ್ ವಾಪಸ್ ಮಾಡಿದ್ರೆ ನೆಕ್ಸ್ಟ್ ಫರ್ದರ್ ಲೋನ್ಸ್ ಕೊಡ್ತೀವಿ ಅಂತ ಒಂದು ಸ್ಟ್ರಿಕ್ಟಾಗಿ ಹೇಳಬೇಕು. ಮತ್ತು ಬ್ಯಾಂಕ್ಸ್ ನೀಡ್ ಟು ಲುಕ್ ಅಟ್ ಆಪರೇಷನಲ್ ಫ್ಯಾಕ್ಟರ್ಸ್ ಕಾಸಿಂಗ್ ಇನ್ಕ್ರೀಸಿಂಗ್ ಇನ್ಸಿಡೆಂಟ್ ಆಫ್ ದ ಬ್ಯಾಡ್ ಲೋನ್ಸ್. ಸೊ ಆಪರೇಷನಲ್ ಫ್ಯಾಕ್ಟರ್ಸ್ ಏನಿರುತ್ತೆ ಅದರ ಮೇಲೇನೂ ತುಂಬ ಒಂದು ನಿಗಾ ಇಡಬೇಕಾಗುತ್ತೆ ಬ್ಯಾಂಕಿಂಗ್ ಅವರು. ಅಂದರೆ ಅವ್ರು ಮಾಡ್ತಿರುವಂತಹ ಪ್ರೊಡಕ್ಷನ್ಸ್ ಮತ್ತು ಅವ್ರದ್ದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಮತ್ತು ಸೆಲ್ಲಿಂಗ್ ಇದು ಪ್ಯಾಟ್ರನ್, ಸೆಲ್ಲಿಂಗ್ ಲೆವೆಲ್ಸ್ ಯಾವ ಥರ ಇದೆ, ಸೇಲ್ಸ್ ಟರ್ನ್ ಓವರ್ ಯಾವ ಥರ ಇದೆ ಅಂತ ನೋಡಬೇಕು. ಸೊ ದಟ್ ದೇ ಕ್ಯಾನ್ ಈಸಿಲಿ ಐಡೆಂಟಿಫೈ. ಈಗ ಏನು ಪ್ರೊಡಕ್ಷನ್ ನಡೀತಾ ಇಲ್ಲ ಅಥವಾ ಮಾರ್ಕೆಟಿಂಗೇ ಆಗ್ತಿಲ್ಲ ಅಥವಾ
ಲೋನ್ ರಿಕವರಿನೇ ಆಗ್ತಿಲ್ಲ ಇಂಡಸ್ಟ್ರೀಸ್ಗೆ ಮತ್ತು ಕಂಪ್ನೀಸ್ಗೆ ಅಂದರೆ ಆವಾಗ ಆಟೋಮೆಟಿಕ್ ಬ್ಯಾಂಕ್ಸ್ ಅವರು ಅದನ್ನು ನೋಡಿಕೊಂಡು ಕಡಿಮೆ ಲೋನ್ ಕೊಡೋಕ್ಕೆ ಪ್ರಯತ್ನ ಮಾಡಬೇಕು ಅಥವಾ ಲೋನ್ ಕೊಡೋದು ಸ್ಟಾಪ್ ಮಾಡಬೇಕು. ಸೊ ಲೋನ್ ರಿಕವರಿಂಗ್ ಟೂಲ್ಸ್, ಎನ್ ಪಿ ಎಲ್ಲಿ ಲೋನ್ ರಿಕವರಿಂಗ್ ಟೂಲ್ಸ್ ಯಾವ ಥರ ಮಾಡ್ತಾರೆ ನೋಡೋಣ. ಸೊ ಅದರಲ್ಲಿ ಫಸ್ಟ್ ಬರುವಂತಹದ್ದು ಲೋಕ್ ಅದಾಲತ್ ಅಂದರೆ ಕೋರ್ಟ್. ನೆಕ್ಸ್ಟ್ ಡೆಟ್ ರಿಕವರಿ ಟ್ರಿಬ್ಯುನಲ್ಸ್, ಇದೆಲ್ಲ ಗೌರ್ಮೆಂಟಿಂದ ಸ್ಥಾಪನೆ ಆಗಿರುವಂತಹ ಕೋರ್ಟ್ಸ್. ಯಾವ ಥರ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಕನ್ಸ್ಯೂಮರ್ ಕೋರ್ಟ್ಸ್ ಇರುತ್ತೆ ಅಲ್ವಾ, ಅದೇ ಥರ ಇಲ್ಲಿ ಬರುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಬರುವಂತಹದ್ದು ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಸರ್ಫಾ AC ಆ್ಯಕ್ಟ್, ದಟ್ ಈಸ್ ಆಫ್ 2002, ದಟ್ ಈಸ್ ಸೆಕ್ಯುರಿಟೈಸೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆ್ಯಕ್ಟ್. ಸೊ ಈ 3 ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು, ಟೂಲ್ಸ್ ಯೂಸ್ ಮಾಡಿಕೊಂಡು NPA ರಿಕವರ್ ಮಾಡಬಹುದು. ಅದು ಯಾವುದು ಅಂತ 1 by 1 ನೋಡೋಣ. ಸೊ ಫಸ್ಟ್ ಒನ್ ಈಸ್ ಲೋಕ್ ಅದಾಲತ್ಸ್. ಸೊ ಇದರಲ್ಲಿ ಸ್ಮಾಲ್ ವ್ಯಾಲ್ಯೂ ಲೋನ್ಸ್ ಅಪ್ ಟು 20 lakhs ಕ್ಯಾನ್ ಬಿ ಆಂಬಿಕಲಿ ಸೆಟಲ್ಡ್ ಬಿಟ್ವೀನ್ ದ ಬಾರೋವರ್ ಆ್ಯಂಡ್ ದ ಲೆಂಡಿಂಗ್ ಲೋನ್ಸ್ ಯೂಸಿಂಗ್ ದ ಫೋರಮ್ ಆಫ್ ಲೋಕ್ ಅದಾಲತ್ಸ್. ಸೊ 20 ಲಕ್ಷವರೆಗೂ ಏನು ಲೋನ್ ಅಮೌಂಟ್ ಇರುತ್ತೆ, ಅದು ಬಾರೋವರ್ ಮತ್ತು ಲೆಂಡರ್ ಅಂದರೆ ಬ್ಯಾಂಕ್ ಅವರಿಂದ ಲೋಕ್ ಅದಾಲತಲ್ಲಿ ಬಂದು ಸೆಟಲ್ಮೆಂಟ್ ಮಾಡ್ಕೋಬಹುದು. ಅಂದರೆ ಏನಾದರೂ ಪ್ಲೆಡ್ಜ್ ಮಾಡುವಂತಹದ್ದಿದ್ದರೆ ಅಂದರೆ ಬೇರೆ ಏನಾದರೂ ಅವರು ಪರಿಹಾರ ಹುಡ್ಕೊಡ್ತಾರೆ ಲೋಕ್ ಅದಾಲತಲ್ಲಿ ಅವ್ರಿಗೆ. ನೆಕ್ಸ್ಟ್ ಡೆಟ್ ರಿಕವರಿ ಟ್ರಿಬ್ಯುನಲ್ಸ್. ಸೊ ನರಸಿಂಹಂ ಕಮಿಟಿ ಆಲ್ರೆಡಿ ಹೇಳಿದೆ ಇದ್ರ ಬಗ್ಗೆ. 1991 ಒಂದು ರೆಕಮೆಂಡೇಷನ್ಸಲ್ಲಿ ಆಲ್ರೆಡಿ ಅವ್ರು ಹೇಳಿದ್ದಾರೆ ನರಸಿಂಹಂ ಅವರು ಯಾವ ಥರ ಇದು ಸೆಟಪ್ ಮಾಡಬೇಕು, ಡೆಟ್ ರಿಕವರಿ ಟ್ರಿಬ್ಯುನಲ್ಸ್ ಮಾಡಬೇಕು ಅಂತ. ಆಲ್ರೆಡಿ 22 ಡೆಟ್ ರಿಕವರಿ ಟ್ರಿಬ್ಯುನಲ್ಸ್ ಇದೆ ಇದರ ಇಂಡಿಯಾದಲ್ಲಿ, ಮತ್ತು 5 ಡೆಟ್ ರಿಕವರಿ ಅಪಿಲಿಯೇಟ್ ಟ್ರಿಬ್ಯುನಲ್ಸ್ ಕೂಡ ಇದೆ. ಇದು ಇನ್ ದಿಸ್ ಕೋರ್ಟ್ ಓನ್ಲಿ ದ ರಿಕವರಿ ಕೇಸ್ ಆಫ್ ₹10 lakhs ಆ್ಯಂಡ್ ಅಬೋವ್ ಕ್ಯಾನ್ ಬಿ ಫೈಲ್ಡ್. ಸೊ 10 ಲಕ್ಷವರೆಗೂ ರಿಕವರಿ ಮಾಡೋಕ್ಕೆ ಅವರು ಟ್ರಿಬ್ಯುನಲ್ಸಲ್ಲಿ ಇದು ಮಾಡಬಹುದು. ಸೊ 22 ಡೆಟ್ ರಿಕವರಿ ಟ್ರಿಬ್ಯುನಲ್ಸ್ ಇರುತ್ತೆ. ಇನ್ನು ಅದರಲ್ಲಿ 5 ಇಂಪಾರ್ಟೆಂಟ್ ಆಗಿ ಡೆಟ್ ರಿಕವರಿ ಅಪಿಲಿಯೇಟ್ ಟ್ರಿಬ್ಯುನಲ್ಸ್ ಇರುತ್ತೆ. ಯಾವ ಥರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಇರುತ್ತಲ್ವ, ಆ ಥರ ಡೆಟ್ ರಿಕವರಿ ಟ್ರಿಬ್ಯುನಲ್ಗೆ ಇದು ಒಂದು ಇಂಪಾರ್ಟೆಂಟ್ ಟೆಕ್ನಿಕ್. ಮತ್ತು ತುಂಬ ಇಂಪಾರ್ಟೆಂಟ್ ಇರುವಂತಹದ್ದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸೆಕ್ಷನ್ B, ದಟ್ ಈಸ್ ಸರ್ಫಾ AC ಆ್ಯಕ್ಟ್ ಆಫ್ 2002. ಸೊ ಇದರಲ್ಲಿ ಇಟ್ ಗಿವ್ಸ್ ಪವರ್ಸ್ ಆಫ್ ಸೀಸ್ ಆ್ಯಂಡ್ ಡೆಸಿಸ್ಟ್ ಟು ಬ್ಯಾಂಕ್ಸ್. Banks can give a notice in writing to the defaulting borrower requiring it to discharge its liability within 60 days. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಬ್ಯಾಂಕ್ ಅವರು ನೋಟಿಸ್ ಕೊಡ್ತಾರೆ ರೈಟಿಂಗಲ್ಲಿ, ಯಾರಿಗೆ, ಬಾರೋವರ್ಸ್ಗೆ. ಅವರು ಆದಷ್ಟು ಬೇಗ ಇದು ಲಯಬಿಲಿಟೀಸ್ ಎಲ್ಲ ಏನು ಪೇ ಮಾಡಿಬಿಡಬೇಕು ಅಂತ, ತೀರಿಸ್ಕೋಬೇಕು ಅವರು ಸಾಲ ಅಂತ ಹೇಳಿಬಿಟ್ಟು ವಿತಿನ್ 60 days. ಸೊ 60 ವರ್ಕಿಂಗ್ ಡೇಸ್ ಅವ್ರಿಗೆ ಕೊಡ್ತಾರೆ. Within that they have to repay their loans, pay back their loans. If not they will seize and desist the property. ಸೊ ಇದು ಒಂದು ಬ್ಯಾಂಕ್ಗೆ ಪವರ್ ಕೊಟ್ಟಿದೆ ಅಂಡರ್ ದಿಸ್ ಸರ್ಫಾ AC ಆ್ಯಕ್ಟ್ ಆಫ್ 2002. ಸೊ ಮುಂಚೆ ಈ ಥರ ಒಂದು ಸೀಸ್ ಮಾಡುವಂತಹದ್ದು ಇದು ಇರಲಿಲ್ಲ. ಈಗ ಡೈರೆಕ್ಟಾಗಿ ಬಂದು ಮನೆಗೆ ಅಷ್ಟು ನೋಟಿಸ್ ಟೈಮ್ ಏನು ಕೊಟ್ಟಿರ್ತೀವಿ ಅಷ್ಟರೊಳಗೆ ಅವ್ರು ಬಂದು ರೀಪೇ ಮಾಡಲಿಲ್ಲ ಅಂದರೆ ಸೀಸ್ ಮಾಡೋಕ್ಕೆ ಅವ್ರಿಗೆ ಪವರ್ ಇರುತ್ತೆ, ವಶ ಪಡ್ಕೊಳ್ತಾರೆ. ಅವ್ರು ಏನೇನು ಎಸೆಟ್ಸ್ ಎಲ್ಲ ಇರುತ್ತೆ ಬೇರೆ ಮನೆಯಲ್ಲಿ ಅದೆಲ್ಲ ವಶ ಪಡ್ಕೋಬಹುದು ಅವರು, ಮತ್ತು ಬೀಗ ಹಾಕಿಬಿಡಬಹುದು. ದ ಆ್ಯಕ್ಟ್ ಪ್ರೊವೈಡ್ಸ್ 3 ಆಲ್ಟರ್ನೇಟಿವ್ ಮೆಥಡ್ಸ್ ಫಾರ್ ರಿಕವರಿ ಆಫ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ನೇಮ್ಲಿ ಸೆಕ್ಯೂರಿಟೈಸೇಷನ್ ಆ್ಯಂಡ್ ಅಸೆಟ್ ರೀಕನ್ಸ್ಟ್ರಕ್ಷನ್. ಸೊ ಬ್ಯಾಡ್ ಲೋನ್ಸ್ ವಿತ್ ಔಟ್ಸ್ಟ್ಯಾಂಡಿಂಗ್ ಅಬೋವ್ ₹1 lakh ಇದರಲ್ಲಿ ತಗೋಬಹುದು. ಮತ್ತು NPS ಲೋನ್ ಅಕೌಂಟ್ ಹೋಲ್ಡರ್ಸ್ loan accounts where the amount is less than 20% of the principal and interest are not eligible to be dealt under this act. ಸೊ ವಿತಿನ್ 20% ಏನಾದರೂ ಇದ್ದರೆ ಇಂಟ್ರೆಸ್ಟ್ ಲೋನಲ್ಲಿ 20%ಗಿಂತ ಲೆಸ್ ಏನಾದರೂ ಇದ್ದರೆ ಅದು ಇದರಲ್ಲಿ ಎಲಿಜಿಬಲ್ ಇರೋದಿಲ್ಲ, ಅಂದರೆ ಜಾಸ್ತಿ ಅಮೌಂಟ್ ಇರುವಂತಹದ್ದು ನೋಡ್ತಾರೆ. ಸೊ ಬ್ಯಾಡ್ ಡೆಟ್ಸ್ ಔಟ್ಸ್ಟ್ಯಾಂಡಿಂಗ್ ಎಷ್ಟು ಇರಬೇಕಂದ್ರೆ ಮಿನಿಮಮ್ ಆಗಿ 1 lakh ಇರಬೇಕು ಇದರಲ್ಲಿ. So by this the concept of NPA is got completed. Thank you students. If you have any doubts you can ask me individually. Thank you.